ಹಲೋ ಫ್ರೆಂಡ್ಸ್, ನನ್ನ ಹೆಸರು ಪ್ರತೀಕ್. ನಾನು ಇವತ್ತಿನಿಂದ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವೀಡಿಯೋ, ಹಾಗಾಗಿ ಲೈಕ್ ಮಾಡಿ, ಎಲ್ಲರೂ ಹೇಳಿದಂಥ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡ್ಕೊಳ್ಳೋಣ ಸಿ ಪ್ರೋಗ್ರಾಮಿಂಗ್. ಫಸ್ಟು ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸರಿನಾ? ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡಿದಾದಮೇಲೆ ನೀವು ಇದರಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ದಿಸ್ ಪಿ ಸಿಗೆ ಹೋಗ್ತೀನಿ. ನಿನ್ನ ಹತ್ರ ಎದರಲ್ಲಿ ಸೇವ್ ಮಾಡಬೇಕೋ ಅದಕ್ಕೆ ಹೋಗಿ ನಾನು ಇದರ ಲೋಕಲ್ ಡಿಸ್ಕಲ್ಲಿ ಮಾಡ್ಕೊತೀನಿ. ಇಲ್ಲೊಂದು ನ್ಯೂ ಹೋಗ್ಬಿಟ್ಟು ಫೋಲ್ಡ್ರ್ ಹೊಡಿತೀನಿ. ನ್ಯೂ ಫೋಲ್ಡ್ರಲ್ಲಿ ನಾನು ಸಿ ಕೋಡ್ ಅಂತ ಸೇವ್ ಮಾಡ್ಕೊತೀನಿ. ಫೋಲ್ಡ್ರ್ ಹೆಸರು ಸಿ ಕೋಡ್ ಅಂತ ಸೇವ್ ಮಾಡ್ಕೊಂಡೆ. ಬ್ಯಾಕ್ ಹೋಗ್ತೀನಿ. ನೆಕ್ಸ್ಟ್ ವಿ ಎಸ್ ಕೋಡ್ ಓಪನ್ ಮಾಡ್ಕೊತೀನಿ. ಇಲ್ಲಿ ನೀವು ಏನು ಫೈಲ್ಗೆ ಹೋಗಿ ಇಲ್ಲಿ ಓಪನ್ ಫೋಲ್ಡರ್, ನೀವು ಫೋಲ್ಡ್ರಿನ ಏನು ಸೇವ್ ಮಾಡಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ ನಾನು ದಿಸ್ ಪಿ ಸಿ ಅಲ್ಲಿ ತಾನು ಸೇವ್ ಮಾಡಿ ಲೋಕಲ್ ಡಿಸ್ಕಲ್ಲಿ ಸಿ ಕೋಡ್ ಸೆಲೆಕ್ಟ್ ಫೋಲ್ಡರ್ ಅಂತ ಹೊಡೀರಿ, ಸರಿನಾ? ಬನ್ನಿ, ಇದರಲ್ಲಿ ಫೈಲ್ ಅಂತ ಇರುತ್ತೆ, ನ್ಯೂ ಫೈಲ್ ಫೋಲ್ಡರ್. ಇದು ರಿಫ್ರೆಶ್ ಆಗೋದು, ಇದು ನ್ಯೂ ಫೈಲ್. ಇವಾಗ ನಾವು ಫಸ್ಟ್ ಕೋಡ್ನ ಟೈಪ್ ಮಾಡೋಣ. ಫಸ್ಟ್ ಕೋಡ್ .c ಅನ್ನೋದು ಎಕ್ಸ್ಟೆನ್ಷನ್, ಸರಿನಾ? ಬನ್ನಿ ಫಸ್ಟ್ ಇವಾಗ ಇದನ್ನು ಈ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಫಸ್ಟ್ ಕೋಡ್ ಬರ್ಕೊಡ್ತೀನಿ ಫುಲ್ಲು. ಹ್ಯಾಶ್ ಇನ್ಕ್ಲೂಡ್ stdio.h, ನೆಕ್ಸ್ಟ್ ಇಂಟ್ ಮೇನ್ ಬ್ರ್ಯಾಕೆಟ್ ಎಂಟರ್ ಕರ್ಲಿ ಬ್ರೇಸಸ್. ಇಲ್ಲಿ ನಾನು ಹಲೋ ವರ್ಡ್ನ ಪ್ರಿಂಟ್ ಮಾಡಬೇಕಾನೆ. ಇಂಟ್ ಮೇನ್, ಅದಕ್ಕೆ ನಾನು ಪ್ರಿಂಟ್ ಎಫ್ printf ಇನ್ನು ಹೆಲೋ ವರ್ಲ್ಡ್ HELLOWORLD ಇದನ್ನು ಪ್ರಿಂಟ್ ಮಾಡಿಸ್ಬೇಕು. ಇವಾಗ ಇಂಟೀಜರ್ ಇರೋದನ್ನ ರಿಟರ್ನ್ 0 ಸಿಗುತ್ತೆ, ಸರಿನಾ? ಫಾರ್ ದ ಸಿಂಪ್ಲಿಸಿಟಿ ಆಫ್ ನೈಸ್ ಈ ಥರ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ದ ಹೆಲ್ಪ್ ಆಫ್ ದ ಚಾರ್ಟ್ GPT ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡಿ. ಹ್ಯಾಶ್ ಇನ್ಕ್ಲೂಡ್ studio.h, ದಿಸ್ ಈಸ್ ದ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಅಂದರೆ ಮುಂಚೆ ಹ್ಯಾಶ್ ಇನ್ಕ್ಲೂಡ್ ಆಯ್ತಾರೆ, ಇದು ಪ್ರೀ ಪ್ರೊಸೆಸರ್. ಇದೇನು ಮಾಡುತ್ತೆ? ಟೆಲ್ಸ್ ದ ಕಂಪೈಲರ್ ಟು ಇನ್ಕ್ಲೂಡ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ. ಇಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಐತೆ ತಾನೆ, .h ಅಂದರೆ ಹೆಡರ್ ಫೈಲ್. ಪ್ರಿಂಟ್ ಎಫ್ ಈಸ್ ಇನ್ಸೈಡ್ ದ ಲೈಬ್ರರಿ. ಇದೊಂದು ಫೈಲು. ಈ ಫೈಲ್ ಒಳಗಡೆ ಏನೈತೆ? ಪ್ರಿಂಟ್ ಎಫ್ ಐತೆ. ಅದೇನು? ಈಸ್ ಇನ್ಸೈಡ್ ದ ಲೈಬ್ರರಿ. ಈ ಒಳಗಡೆ ಐತೆ, ಲೈಬ್ರರಿ ಒಳಗಡೆ. ವಿತೌಟ್ studio.h ಯು ಕ್ಯಾನಾಟ್ ಯೂಸ್ ದ ಪ್ರಿಂಟ್ ಎಫ್. ಇದು ಸ್ಟ್ಯಾಂಡರ್ಡ್ ಇನ್ಪುಟ್ಟು ಬೇಕು, ಔಟ್ಪುಟ್ಟು ಬೇಕು, ಹೆಡರ್ ಫೈಲು ಬೇಕು. ಇದಿಲ್ಲ ಅನ್ಕೋ, ಪ್ರಿಂಟ್ ಎಫ್ ಇಲ್ಲ. ಇದೈತೆ ಅನ್ಕೋ, ಪ್ರಿಂಟ್ ಎಫ್ ಐತೆ, ಆ ಥರ, ಸರಿನಾ? ನೆಕ್ಸ್ಟ್ ಇಂಟ್ ಮೇನ್, ದಿಸ್ ಈಸ್ ದ ಮೇನ್ ಫಂಕ್ಷನ್. ಇಂಟ್ ಮೇನ್ ಅಂದ್ರೇನು? ಇದೊಂದು ಮೇನ್ ಫಂಕ್ಷನ್. ಅದೇನು ಮಾಡುತ್ತೆ? ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಂಟ್ ಮೀನ್ಸ್ ದ ಫಂಕ್ಷನ್ ವಿಲ್ ರಿಟರ್ನ್ ಆ್ಯಂಡ್ ಇಂಟೀಜರ್ ವ್ಯಾಲ್ಯೂ. ಇಂಟ್ ಮೇನ್ ಇಂಟೀಜರ್, ನೀನು ಇಂಟ್ ಮೇನ್ ಬರೆದ್ರೆ ಇಲ್ಲಿ ರಿಟರ್ನ್ 0 ಇರುತ್ತೆ. ಅದೇ ಆರ್ ಇಲ್ಲಿ ಡಬಲ್ ಹಿಂಗೆ ಮಾಡಿಕೊಂಡ್ರೆ ನೀವೇನಾದ್ರು ಬರ್ಕೋಬೋದು. ವೈಡ್ ಮೇನ್ ಇತ್ತು ಅಂದ್ಕೊಳ್ಳಿ, ಆವಾಗ ನೋ ನೀಡ್ ಟು ರೈಟ್ ರಿಟರ್ನ್, ಸರಿನಾ? ಇನ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋ ನೀಡ್ ಟು ರೈಟ್ ರಿಟರ್ನ್, ಸರಿನಾ? ಅದು ಇಂಟೀಜರ್ ಇತ್ತಂದರೆ ರಿಟರ್ನ್ ಮಾಡುತ್ತೆ ಏನಾರು ವ್ಯಾಲ್ಯೂ. ಇಂಟೀಜರ್ ಇಲ್ಲ ಅಂದರೆ ಏನು ವ್ಯಾಲ್ಯೂನು ರಿಟರ್ನ್ ಮಾಡೋದಿಲ್ಲ, ಸರಿನಾ? ನೆಕ್ಸ್ಟ್ ಕರ್ಲಿ ಬ್ರೇಸಸ್, ಇಲ್ಲಿಂದ ಫಂಕ್ಷನ್ ಸ್ಟಾರ್ಟ್. ದಿಸ್ ಆರ್ ದ ಕರ್ಲಿ ಬ್ರೇಸಸ್ ಮಾರ್ಕ್ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಆಫ್ ದ ಮೇನ್ ಫಂಕ್ಷನ್. ಇದು ಒಂದು ಮೇನ್ ಫಂಕ್ಷನ್ ಒಳಗಡೆ ಓಪನಿಂಗ್ ಸೆರೆಮನಿ ಮಾಡ್ತಾ ಇದೆಯಾ? ಓಪನಿಂಗ್ ಸೆರೆಮನಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಪ್ರಿಂಟ್ ಆಗಬೇಕು ನೀನು. ದಿಸ್ ಆರ್ ದ ಕರ್ಲಿ ಬ್ರೇಸಸ್ ಮಾರ್ಕ್ಸ್ ದ ಬಿಗಿನಿಂಗ್ ಆ್ಯಂಡ್ ದ ಎಂಡ್ ಆಫ್ ದ ಮೇನ್ ಫಂಕ್ಷನ್. ಆಲ್ ದ ಕೋಡ್ ಇನ್ಸೈಡ್ ದಿಸ್ ಬ್ರೇಸಸ್ ವಿಲ್ ರನ್. ಈ ಬ್ರೇಸಸ್ ಒಳಗಡೆ ಇರೋದೆಲ್ಲ ರನ್ ಆಗುತ್ತೆ, ಸರಿನಾ? ಇವಾಗ ಏನು ರನ್ ಮಾಡಿಸೋದು ನೀನು? ಹೆಲೋ ವರ್ಲ್ಡ್ ಪ್ರಿಂಟ್ ಎಫ್ ಈಸ್ ದ ಔಟ್ಪುಟ್ ಫಂಕ್ಷನ್. ಇದೇನು? ಔಟ್ಪುಟ್ ಫಂಕ್ಷನ್, ಆಯಿತಾ? ಟು ಪ್ರಿಂಟ್ ದ ಟೆಕ್ಸ್ಟ್ ಆನ್ ದ ಸ್ಕ್ರೀನ್. ಇದೇನಾಗುತ್ತೆ? ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ, ಆಯಿತಾ? ವಾಟ್ ಎವರ್ ಈಸ್ ಇನ್ಸೈಡ್ ದ ಡಬಲ್ ಕೋಡ್ಸ್ ವಿಲ್ ಬಿ ಡಿಸ್ಪ್ಲೇ. ಇಲ್ಲಿ ಏನು? ಡಬಲ್ ಕೋಡ್ಸ್. ಇದೊಂದು ಡಬಲ್ ಕೋಡ್ ಅಂದರೆ ಏನು? ಈ ಥರ ಡಬಲ್ ಕೋಡ್ಸ್. ಇದರಲ್ಲಿ ಏನೇನಾದ್ರು ಟೈಪ್ ಆಗುತ್ತೆ ನೋಡಿ. ಇದ್ರೊಳಗಡೆ ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಇದೆ, ಇದ್ರ ಒಳಗಡೆ ಇರೋದೆಲ್ಲ ಪ್ರಿಂಟ್ ಆಗುತ್ತೆ, ಸರಿನಾ? ಡಬಲ್ ಕೋಟ್ ಒಳಗಡೆ ಇರೋದಷ್ಟೇ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇದು ಇಂಟೀಜರ್ ಅಂತ ಹೇಳ್ತಿದ್ದಾನೆ. ಡೇಟಾ ಟೈಪ್ ಇತ್ತು ಅಂದರೆ ಏನು ಮಾಡಬೇಕು? ದಿಸ್ ಈಸ್ ಎಂಡ್ಸ್ ದ ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನ್ ಇತ್ತಲ್ಲ, ಇದು ಎಂಡ್ ಬರುತ್ತೆ. 0 ಇಂಡಿಕೇಟ್ಸ್ ದ ಪ್ರೋಗ್ರಾಮ್ ಕ್ಯಾನ್ ಸಕ್ಸಸ್ಫುಲಿ ಇಟ್ ರಿಟರ್ನ್ಸ್ ದ ವ್ಯಾಲ್ಯೂ ಟು ದ ಆಪರೇಟಿಂಗ್ ಸಿಸ್ಟಮ್. ಇಂಟ್ ಮೀನಿಂಗ್ ಮಾಡುತ್ತೆ, ಅದು ರಿಟರ್ನ 0 ಕೊಡುತ್ತೆ. ಅಂದರೆ ಇಂಟೀಜರ್ ಡೇಟಾ ಟೈಪ್ ಇತ್ತು ಅನ್ಕೋ, ರಿಟರ್ನು ಯಾವಾಗಲೂ ಒಂಥರ ಇಂಟೀಜರ್ ಟೈಪಲ್ಲಿ ಇರುತ್ತೆ. ವೈಡ್ ಮೀನ್ ಇದ್ದಾಗ ನೀನು ರಿಟರ್ನ್ ಅಂತ ಬರೆಯೋದು ಬೇಡ. ಓಕೆ ಫ್ರೆಂಡ್ಸ್, ಇದನ್ನು ನಾವು ರನ್ ಮಾಡಿ ನೋಡೋಣ. ರನ್ ಕೋಡ್ ಟರ್ಮಿನಲಲ್ಲಿ ಬರುತ್ತೆ. ಪ್ರಿಂಟ್ ಎಫ್, ಇದರಲ್ಲಿ ಹಲೋ ವರ್ಲ್ಡ್ ಪ್ರಿಂಟ್ ಆಯಿತಾ? ಇಲ್ಲಿ ಪ್ರಿಂಟ್ ಎಫ್ ಬದಲು ನಾನು ಹಲೋ ವರ್ಲ್ಡ್ ಬದಲು ದಿಸ್ ಈಸ್ ಮೈ ಫಸ್ಟ್ ಕೋಡ್ ಐ ಆಮ್ ಪ್ರಿಂಟಿಂಗ್.
ಈ ಥರ ಬರೆದಿದ್ದೀನಿ. ಇವಾಗ ರನ್ ಮಾಡಿ ನೋಡೋಣ. ಇದು ರೈಟ್ ಕ್ಲಿಕ್ ಮಾಡಿ ರನ್ ಕೋಡ್ ಅಂತ ಮಾಡಿ. ದಿಸ್ ಈಸ್ ಮೈ ಫಸ್ಟ್ ಕೋಡ್ ಐ ಆಮ್ ಪ್ರಿಂಟಿಂಗ್, ಐ ವಾಂಟ್ ಇಟ್. ನೆಕ್ಸ್ಟ್ ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋಣ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ.